ಮಧ್ಯರಾತ್ರಿಲಿ ಕಳ್ಳ ಬಂದಿದ್ದಾನೆ. ಕಳ್ಳ ಹೆಂಗ್ ಬಂದ ಅಂತ ಅಂದ್ರೆ ಅಜ್ಜಿ ಏನೋ ವಾಶ್ರೂಮ್ಗೆ ಅಂತ ಆಚೆ ಹೋಗಿದ್ದಾರೆ. ಹೋಗಿ ಬರೋ ಹೊತ್ತಿಗೆ ಕಳ್ಳ ಒಳಗಡೆ ಹೋಗಿ ಪುಷ್ಪಮಾಲದು ಚೈನ್ ತಗೊಳ್ಳುವಾಗ ಅದು ಕಟ್ ಆಗಿ ಇವಳು ಅಡ್ಡ ಹೋಗಿರೋದಕ್ಕೆ, ಯಾರು ಭವ್ಯ ಅಡ್ಡ ಹೋಗಿರೋದಕ್ಕೆ ಅವಳಿಗೇನೋ ಪೆಪ್ಪರ್ ಸ್ಪ್ರೇ ಮಾಡಿ ಬಾಯಿಗೆ ಬಟ್ಟೆ ತುರ್ಕಿ ಹೋಗಿದ್ದಾನೆ. ಅದೇ ನಾನ್ ನೋಡಿದಂಗೆ ಸರ್, ತುಟಿ ಎಲ್ಲ ಗಾಯ ಆಗಿತ್ತು, ಮೂಗು ಎಲ್ಲ ಗಾಯ ಆಯ್ತು, ಮತ್ತೆ ಇಲ್ಲಿ ಇದ್ ಮಾಡಿದ್ರು, ಕುಯ್ದಿದ್ರು ಸರ್. ಅದು ಯಾಕೆ ಅಂತ ಅಂದ್ರೆ ಅವ್ರು ಇದ್ದಿದ್ದೆ 3 ಜನ, ಅಜ್ಜಿ, ಭವ್ಯ ಮತ್ತೆ ಪುಷ್ಪಮಾಲಾ. ಏನು ನಿಮ್ಮ ಮಗಳು ಮಾಯಕ ಬಲಿಯಾಗ್ತಾಳೆ, ಇದರ ಕಾರಣ ನಿಮಗೆ ಪೊಲೀಸರು ಹೇಳ್ತಾರೆ, ಪೊಲೀಸರ ತನಿಖೆಯಿಂದ ಹೇಳ್ತಾರೆ ಅಂತ ನೀವೀಗ ಹೇಳ್ತಾ ಇದ್ರ. ಅದೇನಂತ ಹೇಳಿದ್ರೆ ಸ್ವತಃ ನಾದಿನಿಯೇ ಅತ್ತೆಯನ್ನ ಕೊಲೆ ಮಾಡ್ತಾಳೆ. ಅದು ಯಾಕಂತ ಹೇಳಿದ್ರೆ ಒಂದು ವಿಡಿಯೋ ಇರುತ್ತೆ, ಹಿಂದಿನ ಒಂದು ಸಂಬಂಧದ ವಿಡಿಯೋ. ಆ ವಿಡಿಯೋನ ಇಟ್ಕೊಂಡು ಒಬ್ಬ ವ್ಯಕ್ತಿ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನೆ. ಆ ಹಣಕ್ಕೋಸ್ಕರ ಅಮಾಯಕ ಬಲಿಯಾಗುತ್ತಂತ ಹೇಳಿ ನೀವು ಹೇಳ್ತಾ ಇದ್ರ. ಪೊಲೀಸರ ತನಿಖೆಯಿಂದ ಪೊಲೀಸರು ನಿಮ್ಮ ಹತ್ರ ಹೇಳಿದ್ರಂತೇಳಿ ತನಿಖೆಯಿಂದ ನೀವೀಗ ಹೇಳ್ತಾ ಇದ್ರ. ಹಾಗಾದ್ರೆ ನಿಜವಾಗೂ ಪಾಪ ಆ ಹುಡುಗಿ ಏನೂ ತಪ್ಪು ಮಾಡ್ಲಾರ್ದನೆ ಬಲಿಯಾದ್ಲಲ್ಲ. ಈ ಒಂದು ಕೇಸಿನಲ್ಲಿ ಈ ರೀತಿ ರಾಜ್ಯದಲ್ಲಿ ಇನ್ನೊಬ್ಬರಿಗೆ ಯಾವತ್ತೂ ಈ ರೀತಿಯ ಘಟನೆ ನಡೀಬಾರ್ದು. ಏನಾಗಿತ್ತು ನಿಜವಾದ ಘಟನೆ? ಪೊಲೀಸರು ತನಿಖೆಯಿಂದ ಏನೆಲ್ಲ ಹೇಳಿದ್ರು? ನನ್ನ ಮುಂದೆ ಕುತ್ಕೊಂಡಂತ ಲಕ್ಷ್ಮಿ ಅವರು ಕುತ್ಕೊಂಡಿದ್ದಾರೆ. ಸ್ವತಃ ಅವ್ರ ಮಗಳೇ ಪುಷ್ಪಮಾಲಾ, ಅವ್ರ ಮಗಳನ್ನ ಕಳ್ಕೊಂಡಿದ್ದಾರೆ. ಮಂಜುಳಾ ಅವರು ಇದ್ದಾರೆ, ಅವರವ್ರ ಚಿಕ್ಕಮ್ಮ ಆಗ್ಬೇಕು, ಪುಷ್ಪಮಾಲಾ ಅವ್ರ ಚಿಕ್ಕಮ್ಮ ಆಗ್ಬೇಕು. ನಿಮ್ಮ ಮಗಳು ಪುಷ್ಪಮಾಲಾ ಘಟನೆಗೆ ಬಲಿಯಾಗ್ತಾರೆ. ಸ್ವತಃ ಅವ್ರ ನಾದಿನಿಯೇ ತಾನು ಮಾಡಿದ ತಪ್ಪಿಗೆ ಅವಳು ಬಲಿಯಾಗ್ತಾಳೆ. ಏನ್ ಆಕ್ಚುಲಿ ಪುಷ್ಪಮಾಲಾ ಯಾರು, ಯಾವಾಗ ಮದ್ವೆ ಮಾಡ್ಕೊಡ್ತೀರಿ? 2022 ನವೆಂಬರ್ ಅಲ್ಲಿ ಮದ್ವೆ ಮಾಡ್ಕೊಡೋದು. ಸೊ ಅದೇ ಅಂದ್ರೆ ಸಂಬಂಧ ಅಂತಾನೆ, ಎಲ್ಲೋ ದೂರದ ಸಂಬಂಧದವರು ಅಂತ ಹೇಳಿನೇ ಅವ್ರಿಗೆ ಮದ್ವೆ ಮಾಡ್ಕೊಟ್ಟಿದ್ದು. ಅದೇ ಅವ್ರ ಮನೇಲಿ ಹೆಣ್ಮಕ್ಳು ಇರೋದ್ರಿಂದ ನಮಗೆ ಮೇನ್ ಫೋಕಸ್ ಆಗಿದ್ದು ಅದೇನೆ. ಅವ್ರ ಮನೇಲಿ 2 ಹೆಣ್ಮಕ್ಳು ಇರ್ತಾರೆ, ನಮ್ಮ ಹೆಣ್ಮಗುನು ಚೆನ್ನಾಗಿರುತ್ತೆ ಅವ್ರ ಜೊತೆಗೆ ಅಂತ ಹೇಳಿ ಆ ಒಂದು ದೃಷ್ಟಿಯಿಂದಾನೇ ನಾವು ಆ ಸಂಬಂಧ ಒಪ್ಕೊಂಡ್ವಿ. ಚಿಕ್ಕಬಳ್ಳಾಪುರದಲ್ಲೇ. ನಾವ್ ಇಲ್ಲೇನೆ ಬೆಂಗಳೂರಲ್ಲೇ. ಅವ್ರ ಮೊದಲು ಎಂಗೇಜ್ಮೆಂಟ್ ಕೇಳಿದ್ರು. ಎಂಗೇಜ್ಮೆಂಟ್ ನಾವ್ ಇಲ್ಲೇ ಚೌಟ್ರಿಲೇ ಮಾಡ್ಕೊಟ್ವಿ. ಇಲ್ಲಿ ವೀರೇಶ್ವರ ನಗರ ಚೌಟ್ರಿ ಇದೆ, ಅಲ್ಲೇನೆ ಮಾಡ್ಕೊಟ್ವಿ. ಅದಾದ್ಮೇಲೆ ಮದ್ವೆಗೆ ವರದಕ್ಷಿಣೆ ಅದು ಇದು ಅವರು ನಮ್ಗೆ ಪೊಲಿಟಿಷಿಯನ್ಸ್ ಎಲ್ಲ ಜಾಸ್ತಿ ಜನ ಬರ್ತಾರೆ, 5,000 ಜನ ಬರ್ತಾರೆ, ನಮ್ಗೆ ಮದ್ವೆ ಅದ್ದೂರಿಯಾಗೆ ಬೇಕು ಅಂತ ಅಂದ್ರು. ಅಷ್ಟೆಲ್ಲ ನಮ್ಗೆ ಶಕ್ತಿ ಇರ್ಲಿಲ್ಲ ಅಂತ ಹೇಳಿ ನಮ್ಮ ಅಕ್ಕ ಅವ್ರ ಜಮೀನು ಪತ್ರ ಅಡ ಇಟ್ಟು ಅವ್ರಿಗೆ 5 ಲಕ್ಷ ಕ್ಯಾಶ್ ಕೊಟ್ಟಿರೋದು. ಕ್ಯಾಶ್ ಕೊಟ್ಟು ಹುಡುಗನ್ಗೆ ಬ್ರೇಸ್ಲೆಟು, ಚೈನು, ವಾಚ್ ಎಲ್ಲ ಕೊಟ್ಟಿದ್ದಾರೆ, ಉಂಗುರ ಕೊಟ್ಟಿದ್ದಾರೆ. ನಮ್ಮ ಮಗುಗೆ ಏನ್ ಹಾಕ್ಬೇಕು, ಲಾಂಗ್ ಚೈನು, ನೆಕ್ಲೇಸು ಏನೆಲ್ಲ ಕೊಡ್ಬೇಕು ಎಲ್ಲಾನು ಕೊಟ್ಟು ಮದ್ವೆ ಮಾಡ್ಕೊಟ್ಟಿರೋದು. ಮದುವೆ ಆಗಿ ಎಷ್ಟು 4 ವರ್ಷ ಆಗಿತ್ತ? 3 ವರ್ಷ ಆಗಿತ್ತು? 3.5 ವರ್ಷ ಆಗಿತ್ತು. 3.5 ವರ್ಷ. ಏನ್ ಮಾಡ್ತಿದ್ರು ನಿಮ್ಮ ಯಜಮಾನರು? ಕಾರ್ ಡ್ರೈವರ್. ಡ್ರೈವಿಂಗ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಒಟ್ಟು ಎಷ್ಟು ಮಕ್ಕಳು? ಇಬ್ರು ಹೆಣ್ಮಕ್ಳೇನೆ. ಎಲ್ಲಿವರೆಗೆ ಕಲ್ತಿದ್ಲು ಪುಷ್ಪಮಾಲಾ? ಡಿಗ್ರಿ ಮಾಡಿದ್ರು. ಡಿಗ್ರಿ ಮಾಡಾಗೆ ಬಂದ್ರು ಸರ್ ಮಗುನ್ನ ನೋಡಕ್ಕೆ. ಅವಳು ಇನ್ನೂ ಕಂಪ್ಲೀಟೇ ಆಗಿರ್ಲಿಲ್ಲ, ಅವಾಗೆ ನೋಡಕ್ ಬಂದ್ರು. ತಕ್ಷಣ ಬಂದ್ರು ಹೆಣ್ಣು ನೋಡೋದಿಕ್ಕೆ. ಯುಗಾದಿ ಹಬ್ಬ ಮಾರನೇ ದಿನಾನೇ ಬಂದ್ರು. ನಾವು ಬೇಡ ಅಂತ ಸುಮ್ನೆ ಆಗ್ಬಿಟ್ಟಿದ್ವಿ. ಅವ್ರ ಅಣ್ಣ ಒಬ್ರು ಇದಾರೆ, ನಮ್ ಬೀಗ್ತಿ ಅವ್ರ ಅಣ್ಣ. ಅವನು ಕೊಡಿ, ನಾವಿದ್ದೀವಿ, ಒಳ್ಳೆ ಸಂಬಂಧ ಕೊಡಿ ಅಂದಿದ್ದಕ್ಕೆ ಅವ್ರಿಗೆ ಗೊತ್ತಲ್ವಾ, ಏನೋ ಮಗಳು ಚೆನ್ನಾಗಿರ್ತಾಳೆ ಅಂತ ಕೊಟ್ಟಾದ್ಮೇಲೆ ಮಾತುಕತೆಲ್ಲೂ ಕಿರಿಕ್ ಮಾಡಿದ್ರು. ಇಷ್ಟೇ ಬೇಕು ನಮ್ಗೆ, ಇಷ್ಟೇ ಬೇಕು ಅಂತ. ಹೊರಗಡೆನೆ ಬಂದ್ಬಿಟ್ರು ಅವರೆಲ್ಲ, ಇಷ್ಟೇ ಬೇಕೇ ಬೇಕು ಅಂತ. ನಾವು ಇದೆಲ್ಲ ಕಿತ್ತಾಕ್ಬಾರ್ದು, ಒಂದು ಸಂಬಂಧ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ಇನ್ನೂ ಎಕ್ಸ್ಟ್ರಾ ಕೊಡ್ತೀವಿ ಅಂತಾನು ಹೇಳಿ ವರದಕ್ಷಿಣೆನೂ ಕೊಟ್ಟಿದೀವಿ. ಮತ್ತೆ ಅವ್ರು ಎಷ್ಟು ಕೇಳಿದ್ರು, 10 ಲಕ್ಷ ಕೇಳಿದ್ರು, ನಮ್ಗೆ 10 ಲಕ್ಷ ಆಗಲ್ಲ ಅಂದಿದ್ದಕ್ಕೆ 5 ಲಕ್ಷ ಕೊಟ್ಟು. ಇನ್ನು ವರದಕ್ಷಿಣೆ ನಡೆಯುತ್ತೆ. ಇನ್ನು ಅಪಿಡಿಗೆ ಇದೆ ವರದಕ್ಷಿಣೆ ಅನ್ನೋದು ಇದೆನಾ? ಅದಾದ್ಮೇಲೂ ಹಿಂಸೆ ಕೊಟ್ಟಿದ್ದಾರೆ ಸರ್, ಈಸ್ಕೊ ಬನ್ನಿ ಅಂತ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಏನ್ ಮಾಡಿಲ್ಲ. ನಿಮ್ಮ ಮಗಳೇ ಡಿಗ್ರಿ ಮಾಡಿದಾಳೆ, ಸಂಬಂಧದಲ್ಲೇ ಮದ್ವೆ. ಇದು ಹುಡುಗ ಏನ್ ಮಾಡ್ತಿದ್ದ? ಹುಡುಗ ನಮ್ಗೆ ತೋರ್ಸಿದ್ದು ಸರ್, ಪೇಂಟ್ ಅಂಗಡಿ ಇಟ್ಕೊಂಡಿದ್ದಾನೆ ಅಂತ ತೋರ್ಸಿದ್ರು. ಮದ್ವೆ ಆಗಿ 1-2 ತಿಂಗಳಿಗೆ ಪೇಂಟ್ ಅಂಗಡಿ ಇಲ್ಲ, ತೆಗ್ದ್ಬಿಟ್ರು ಅದನ್ನ. ಆಮೇಲೆ ಅವರಪ್ಪ ಏನೋ ಮೇಸ್ತ್ರಿ, ಮನೆ ಕಟ್ಟೋ ಮೇಸ್ತ್ರಿ, ಅದನ್ನೇ ನೋಡ್ಕೊತಾ ಇದ್ದೀನಿ ಅಂತ ಹೇಳ್ದ. ಆಯ್ತು ಸರ್, ನವೆಂಬರಲ್ಲಿ ಮದುವೆ ಆಯ್ತು, ಡಿಸೆಂಬರ್ ಜನವರಿ ಅವಾಗೇನೆ ಜಗಳ ತೆಗೆದ್ಬಿಟ್ರು ಮನೇಲಿ. 2022ರಲ್ಲಿ ಮದುವೆ ಆಯ್ತು ನವೆಂಬರಲ್ಲಿ. 23 ಜನವರಿಲಿ ನೈಟ್ ಅಲ್ಲಿ ತುಂಬಾ ಜಗಳ ಮಾಡಿದ್ದಾರೆ, ತುಂಬಾ ಹೊಡೆದಿದ್ದಾರೆ. ನಾದ್ನಿದ್ದಾಳೆ ಸರ್, ಹುಡುಗನ್ಗೂ ಇನ್ನೊಂದು ಹುಡುಗಿಗೂ ಅಕ್ಕ ಇದ್ದಾಳೆ. ಅವಳು ರೀಸಸ್ ಬರೋ ಗಂಟ ಹೊಡೆದಿದ್ದಾಳೆ ನನ್ನ ಮಗಳಿಗೆ. ನಾವು 1:30 ಹೋದ್ವಿ ಸರ್. ಅವತ್ತು ಎಲ್ರು ಹೋಗಿದ್ವಿ, ಫ್ಯಾಮಿಲಿ ಎಲ್ಲ ಕರ್ಸಿದ್ರು. ಅವಾಗ ಗಂಡಸ್ರುಗಳೆಲ್ಲ ಇದ್ಕೊಂಡೋಗಿದ್ರು, ಶಬರಿಮಲೆಗೆ ಹೋಗ್ಬಿಟ್ಟಿದ್ರು. ಈ ಹೆಂಗಸ್ರುಗಳು ಅದೇ ಏನೋ ಅವಳೇನೋ ಸ್ವೆಟ್ರು ಕೊಡಕ್ ಹೋಗಿದ್ದಾಳೆ. ಅವ್ರ ಅತ್ತೆಗೆ ದೇವ್ರು ಬರುತ್ತೆ, ಅದ್ ಯಾವ ದೇವ್ರು ಬರುತ್ತೋ ಏನೋ ಗೊತ್ತಿಲ್ಲ. ಮುನೇಶ್ವರ ಬರುತ್ತೆ ಅಂತ ಹೇಳೋದು.
ಮೈ ಮೇಲೆ ದೇವ್ರು ಬಂದಾಗ ಆ ಮಗುನ ಅದ್ ತಗೊಂಡ್ ಬಾ ಇದ್ ತಗೊಂಡ್ ಬಾ ಪೀಡ್ಸೋದು. ಮತ್ತೆ ಆ ಮಗುಗೆ ಹೆಂಗಂದ್ರೆ ಹಂಗ್ ಮಾತಾಡೋದು, ನೀನ್ ಹಂಗ್ ಮಾಡ್ತೀಯಾ ಹಿಂಗ್ ಮಾಡ್ತೀಯಾ ಅಂತೆಲ್ಲ ಹೇಳೋದು. ಅವಳಿಗೆ ಆ ದೇವ್ರು ಅದೆಲ್ಲ ಓದ್ಕೊಂಡಿರೋ ಹುಡ್ಗಿ, ಅದನ್ನೆಲ್ಲ ನಂಬಲ್ಲ ಅವಳು. ಆ ನಂಬದೇ ಇರೋ ಕಾರಣನೇ ಅವಳಿಗೆ ಜಾಸ್ತಿ ಹಿಂಸೆ ಕೊಡು. ಆಯ್ತು ಸರ್, 3 ತಿಂಗಳು ಆಯ್ತು, ಏನೋ ಚೆನ್ನಾಗಿ ಇರ್ತಾರೆ, ಇನ್ನು ಏನೋ ಒಂದೇ ದಿನಕ್ಕೆ ಇದಾಗ್ಬಿಡಲ್ಲ ಅಂತ ನಾವು ಸುಮ್ಮನೆ. ಆಷಾಢ ಬಂತು ಸರ್, ಜೂನೋ ಜುಲೈಲಿ, ಅದೇ ಚೆನ್ನಾಗೇ ಕಳಿಸಿದ್ದಾರೆ. ಚೆನ್ನಾಗಿ ಕಳಿಸ್ಬಿಟ್ಟು ಕರ್ಕೊಂಡೋಗಿಲ್ಲ, ಆಷಾಢಕ್ಕೆ ಕರ್ಕೊಂಡೋಗಿಲ್ಲ ಅವರು. ಆಷಾಢ ಮುಗಿತಲ್ಲ, ಕರ್ಕೊಂಡೋಗಿಲ್ಲ. ನನ್ನ ಮಗಳು ಕೇಳಿದ್ಲು ಯಾಕೆ ಕರ್ಕೊಂಡೋಗಿಲ್ಲ ಅಂದ್ರೆ, ವರದಕ್ಷಿಣೆ ನೀನು ತರಲಿಲ್ಲ ಅಂದ್ರೆ ನಾನು ಕರ್ಕೊಂಡೋಗಲ್ಲ ಅಂತ ಹೇಳಿದಾಳೆ ಅವ್ರತ್ತೆ. ಮತ್ತೆ ನಾವೇ ಕರ್ಕೊಂಡೋಗಿ ಬಿಟ್ವು. ಫಸ್ಟ್ ಸಲ ಓದಿ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನನ್ನ ಮಗಳಿಗೆ ಹೊಡೆದಿ ದೇವ್ರು ಬಂದ್ಬಿಡ್ತು. ಅವಾಗ ದೇವ್ರು ಬಂದಾದ್ಮೇಲೆ ಸರ್ ಅವ್ರಿಗೇನು ಮಗು ಆಗಿರ್ಲಿಲ್ಲ ನಮ್ಮ ಹುಡುಗಿಗೆ. ಅವತ್ತಿನ ಎಲ್ಲಾರ್ಗು ಮದ್ವೆ ಆಗಿದ ತಕ್ಷಣ 1 ತಿಂಗಳಲ್ಲಿ ಮದ್ವೆ ಮಗು ಆಗತ್ತೆ, ನಿನ್ಗಿನ್ನು ಮಗು ಆಗಿಲ್ಲ, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮಗು ಆಗಿಲ್ಲ ಅಂತ ನಮ್ಮ ಮಗನ್ ಬೇರೆ ಮದ್ವೆ ಮಾಡ್ತೀವಿ ಅಂತ ಹೇಳಿದಾರೆ. ನಾವು ಕರ್ಕೊಂಡೋಗಿ ಬಿಟ್ಟಾಗ, ಆಷಾಢ ಆದ್ಮೇಲೆ ಕರ್ಕೊಂಡೋಗಿ ಬಿಟ್ಟಾಗ, ಅದಾದ್ಮೇಲೆ ಈ ಹುಡುಗಿ ಅಷ್ಟಕ್ಕೆ ಆ ಹೆಣ್ಮಕ್ಳು ಇದ್ರಂತೆ ಮನೇಲಿ, ಬಂದು ಆ ಅಕ್ಕನ ಹತ್ರ ಹತ್ಕೊಂಡಿದ್ದಾಳೆ. ಇಬ್ರಿಗೂ ಮದ್ವೆ ಆಗಿದೆ, ಆದ್ರೆ ಅವ್ರ ಮನೇಲಿ ಇರಲ್ಲ, ಬಂದು ಇಲ್ಲೇ ಇರ್ತಾರೆ. ಇಬ್ರಿಗೂ ಮದ್ವೆ ಇಬ್ರು ಅಣ್ಣ ತಮ್ಮಂದ್ರು ಅಲ್ಲ ಒಬ್ನೇ ಪುಷ್ಪಮಾಲ ಹಸ್ಬೆಂಡ್ ಒಬ್ರು, ಅವ್ರ ಜೊತೆಗೆ ಈಗ ನಮ್ಮ ಹುಡುಗಿನ ಕೊಲೆ ಮಾಡಿದ್ಲಲ್ಲ ಆ ಹುಡುಗಿ, ಈ ಹುಡುಗ ಟ್ವಿನ್ಸ್ ನಾದ್ನಿ. ಚಿಕ್ಕವಳು ಈಗ ಕೊಲೆ ಏನ್ ಮಾಡಿದಾಳೆ ಅವಳು, ಮತ್ತೆ ನಮ್ಮ ಹುಡುಗಿ ಗಂಡ ಇಬ್ರು ಟ್ವಿನ್ಸ್. ಅವ್ರಿಗೊಬ್ಳು ಅಕ್ಕ ಇದ್ದಾಳೆ. ಸೊ ನಮ್ಗೆ ಪ್ರಾಬ್ಲಮ್ ಇದ್ದಿದ್ದೆ ದೊಡ್ಡವಳ ಜೊತೆಗೆ, ಯಾಕಂದ್ರೆ ಅವಳು ಉಸ್ತುವಾರಿ ಇಲ್ದೆ ಅವ್ರ ಮನೇಲಿ ಏನು ನಡಿಯಲ್ಲ. ಅವ್ರ ಮನೇಲಿ ಒಂದು ಸೇಫ್ಟಿ ಪಿನ್ ತರಬೇಕು ಅಂತ ಅಂದ್ರೇನು ಅವಳು ಇರ್ಬೇಕು. ಮದ್ವೆಲೆ ಕೊಟ್ವಿ ಸರ್ 5 ಲಕ್ಷ. ಅದೇ ನಮ್ ಕೈಲಿ ನಾವು ಮದ್ವೆ ಮಾಡೋ ಶಕ್ತಿ ಇಲ್ಲ ಅಂತ ಹೇಳಿ ನಾವು ಅವರು 5,000 ಜನ ಬರ್ತಾರೆ, 10 ಜನ ಬರ್ತಾರೆ ಅಂತ ಹೇಳಿದಾಗ ನಾವು 5 ಲಕ್ಷ ಕೊಟ್ಟಿರೋದು ಒಡವೆ ಬಿಟ್ಟು. ಯಾಕೆ ಕೊಡ್ತೀವಿ ಅಂದ್ರೆ ಸರ್, ಅವ್ರು ಮದ್ವೆ ಮಾಡ್ಕೊಡು ಅಂತ ಕೇಳಿದ್ರಲ್ಲ, ನಮ್ಗೆ ಶಕ್ತಿ ಇಲ್ಲ ಮದ್ವೆ ಮಾಡ್ಕೊಡಕ್ಕೆ ಅಂದಾಗ ನಾವು ಕೊಟ್ಟಿದ್ದು ದುಡ್ಡು 20 ಲಕ್ಷ 25 ಲಕ್ಷ ಆಗುತ್ತೆ ಚೌಟ್ರಿಲಿ ಮದ್ವೆ ಮಾಡ್ಬೇಕಂದ್ರೆ. ಆಗಲ್ಲ ಅಂದಾಗ ನಾವು 5 ಲಕ್ಷ ಕೊಟ್ಟಿದ್ದವ್ರಿಗೆ. ಅದು ಚೆಕ್ ಬೇಡ, ಕ್ಯಾಶೇ ಕೊಡಿ ಅಂದ್ರು. ಮತ್ತೆ ಅವರು ದೇವ್ರು ದಿಂಡ್ರು ಮಾಟ ಮಂತ್ರ ಅದು ಜಾಸ್ತಿ ತುಂಬಾ. ನಮ್ಮ ಹುಡುಗಿ ಅದನ್ನ ನಂಬಲ್ಲ. ಸೊ ದೇವ್ರು ಬಂದಾಗೆಲ್ಲ ಅವಳಿಗೆ ತೊಂದರೆ ಕೊಡೋದು, ಹೊಡಿಯೋದು. ಮತ್ತೆ ಅವಳಿಗೆ ಕಾಲು ಹಿಡ್ಕೋಬೇಕು, ಹಾಲು ಕುಡಿಸ್ಬೇಕು ಅವಳಿಗೆ, ಹಸು ಬಿಸಿ ಮಾಡಿ ಕೊಡ್ಬೇಕು ಅವಳಿಗೆ. ಫಸ್ಟ್ ಎಲ್ಲ ಒಟ್ಟಿಗೆ ಇದ್ರು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ. ಇವಾಗ ಏನ್ ಇನ್ಸಿಡೆಂಟ್ ಆಯ್ತಲ್ಲ, ಅದೇ ಬಿಲ್ಡಿಂಗ್ ಅಲ್ಲೇ ಅವ್ರು ಇದ್ದಿದ್ದು, ಡೂಪ್ಲೆಕ್ಸ್ ಮನೇಲಿ ಇದ್ದಿದ್ದು. ಈಗ ಅದೇನೋ ಬಾಡಿಗೆ ಕೊಟ್ಟಿದ್ದಾರೆ ಅಂತೆ. ಸೊ ಅದೇ ಮನೆಯಲ್ಲೇ ಇದ್ದಿದ್ದು. ಅದೇ ಆಷಾಢಕ್ಕೆ ಬಂದು ನಾವ್ ಒಂದ್ಸತಿ ಕಳಿಸಿದಾಗ ಅದೇ ಮಗು ಇಲ್ಲ ಹಿಂಗ ಬಾಪೂಜಿ ನಗರ ಅಲ್ಲೇನೆ ನಾವ್ ಮದ್ವೆ ಮಾಡಿ ಅದಾದ್ಮೇಲೆ ಅವ್ರು ಡೂಪ್ಲೆಕ್ಸ್ ಮನೆಯಲ್ಲೇ ಇದ್ದಿದ್ದು. ಅವರೆಲ್ಲ ಒಟ್ಟಿಗೆ ಇದ್ದಿದ್ದು. ಮತ್ತೆ ಅದೇ ಹೇಳಿದ್ನಲ್ಲ, ನಾದ್ನಿದಿರು ಇವರೆಲ್ಲ ಅಲ್ಲೆಲ್ಲೂ ಅವ್ರ ಗಂಡಂದಿರ ಮನೇಲಿ ಇರ್ತಾ ಇರ್ಲಿಲ್ಲ. ಅವರು ಅಳಿಯಂದಿರ ಸಮೇತ ಬಂದು ಇಲ್ಲೇ ಇರೋರು. ನಾವು ಹುಡುಗಿಗೂ ಖುಷಿ, ಅವ್ರಿಗೆಲ್ಲ ಜೊತೆಗೆ ಅವ್ರ ಮದ್ವೆನಲ್ಲಿ ಈ ಹುಡುಗಿನೇ ಆ ಹುಡುಗರಿಗೆಲ್ಲ ಮೇಕಪ್ ಮಾಡಿಸಿ, ನಾದ್ನಿದಿರ್ಗೆ ಅವ್ರ ಜೊತೆಗೆ ತುಂಬಾನೇ ಒಂಥರ ಕ್ಲೋಸ್ನೆಸ್ ಚೆನ್ನಾಗಿತ್ತು. ಬಟ್ ಅವ್ರು ಅದನ್ನ ಉಳಿಸ್ಕೊಳ್ಳಿಲ್ಲ ಸರ್. ಆ ಮಗು ಆ ನಂತರ ಮುಂದೆ ಏನಾಗುತ್ತೆ ಅವ್ರ ಜೀವನದಲ್ಲಿ ಏರುಪೇರು ಯಾವಾಗ ಶುರು ಆಗುತ್ತೆ? ಅದೇ ಸರ್, ಅವ್ರ ಆಷಾಢಕ್ಕೆ ನಾವು ಕರ್ಕೊಂಡು ಹೋಗಿದ್ವಿ. 2 ಸಲ ನ್ಯಾಯ ಮಾಡಿದ್ವಿ. 2 ಸಲನೂ ಓಡಿಸ್ಬಿಟ್ರು, ಬಟ್ಟೆ ಎಲ್ಲ ಬಿಸಾಕ್ಬಿಟ್ಟು ಓಡಿಸ್ಬಿಟ್ರು, ಆಚೆಗೆ ಬ್ಯಾಗ್ ಎಲ್ಲ ಬಿಸಾಕಿದ್ರು. ಅವಾಗೂ ನಾವೇನು ಮಾತಾಡಿಲ್ಲ, ಸುಮ್ಮನೆ ಇವತ್ತು ನೋಡೋಣ ಇನ್ನೊಂದಿನ ಕರ್ಕೊಂಡು ಹೋಗ್ತಾರೇನಂತ. 9 ತಿಂಗಳು ನನ್ನ ಮನೇಲಿ ಇದ್ಲು. ಆಷಾಢಕ್ಕೆ ಕರ್ಕೊಂಡ್ ಬಂದವಳು, ನಾವು ಕರ್ಕೊಂಡೋಗ್ಬಿಟ್ರೆ ಅವ್ರು ಸೇರ್ಸ್ಕೊಂಡಿಲ್ಲ, ನನ್ನ ಮನೇಲೇ ಇದ್ಲು. ಇದ್ದಾಗ ನಮ್ಗೆ ಹೆಣ್ಣು ಕೊಡ್ಸಿದ್ನಲ್ವಾ ಯಾರು, ನಮ್ ಬೀಗ್ತಿ ಇದ್ದಾಳಲ್ಲ ಅವ್ರ ಅಣ್ಣ, ಒಂದು ಮದುವೆ ಕಾರ್ಡ್ ಕೊಡಕ್ ಹೋಗಿದ್ದಾನ ಅಲ್ಲಿಗೆ. ಅವಾಗ ಹೇಳ್ದ ನಮ್ಗೆ, ಅವನಿಗೆ ಹುಡುಗಿ ನೋಡ್ತಾ ಇದಾರೆ, ಮದುವೆ ಮಾಡ್ತಾರಂತೆ. ಅದೇ ಬೇರೆ ಹುಡುಗಿನ, ನನ್ನ ಮಗಳು ಇಲ್ಲೇ ಇದ್ದಾಳೆ, ಬೇರೆ ಹುಡುಗಿನ ಮದುವೆ ಮಾಡ್ತಾರಂತೆ ಅಂತ ಹೇಳಿದಾರೆ. ನನ್ನ ಮಗಳವಾಗ ಏನ್ ಮಾಡಿದ್ಲು, ಗಂಡ ಅವಳು ಬಾಳ್ಬೇಕು, ಗಂಡನ ಹತ್ರ ಬಾಳ್ಬೇಕು, ನಂಗೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಬಾಳ್ತೀನಿ ಅನ್ನೋ ಇದು. ಮತ್ತೆ ಅವಳು ಟ್ಯಾಬ್ಲೆಟ್ಸ್ ತಗೋಬಿಟ್ಲು. ನನ್ನ ಮಗಳು ಇಲ್ಲೇ ತಗೊಂಡ್ಲು ನಮ್ಮನೇಲೆ. ಯಾಕೆ ಅಂದ್ರೆ ಕನ್ಫರ್ಮೇಶನ್ ಸಿಕ್ಬಿಡ್ತು ಸರಿ. ಫಸ್ಟ್ ಅವರು ದೇವ್ರು ಬಂದಾಗ ನಿಂಗ್ ಮಗು ಆಗಿಲ್ಲ ಅಂತೆಲ್ಲ ತೊಂದರೆ ಕೊಟ್ಟಿದ್ರು. ಮತ್ತೆ ನಿಂಗ್ ಮಗು ಆಗಿಲ್ಲ, ನನ್ ಮಗನ್ ಬೇರೆ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗಾಗ್ಲೇ ಇವಳನ್ನ ಆಚೆ ಹಾಕಿದ್ರು. ಅದಾದ್ಮೇಲೆ ಅವ್ರು ಯಾರೋ ಫೋನ್ ಮಾಡಿ ಈ ತರ ಮಾಡ್ತಾರಂತೆ ಅಂತ ಹೇಳಿದ್ರಲ್ಲ, ಇವಳಿಗೆ ತುಂಬಾ ಇಷ್ಟ ಹಸ್ಬೆಂಡ್ ಅಂದ್ರೆ. ಹಿಂಗೇನಾದ್ರು ಮಾಡ್ಕೊಂಡ್ಬಿಡ್ತಾರೆ ನನ್ನ ಬಿಟ್ಟು ಅನ್ನೋದಕ್ಕೋಸ್ಕರ ಇವಳು ಟ್ಯಾಬ್ಲೆಟ್ ತಗೊಂಡು, ಅದು ಡಾಕ್ಟರ್ ಹತ್ರ ಎಲ್ಲ ರಿಟರ್ನ್ ಇದೆಲ್ಲ ಇದೆ ನಮ್ಮ ಹತ್ರ. ಅಡ್ಮಿಟ್ ಮಾಡಿದಾಗ ನಾವು ಹಿಂಗೆ ಅಂತ ಹೇಳಿದ್ವಿ ನಾವು. ಮಗು ಅನ್ನೋ ಸಮಸ್ಯೆ ಯಾವಾಗ ಬರುತ್ತೆ? ಅದೇ ಸರ್, ಇವಾಗೆಲ್ಲ ರೀಸೆಂಟ್ ಆಗಿ ನಾವು ನೋಡ್ದಂಗೆ 1 ತಿಂಗಳು 2 ತಿಂಗಳಿಗೆಲ್ಲ 7 ತಿಂಗಳು ಮದ್ವೆ ಆದ್ಮೇಲೆ 7 ತಿಂಗಳು ಅವ್ರ ಮನೇಲಿ ಇದ್ಲಲ್ವಾ, ಅವಾಗನೇ ಬಂದೈತೆ ಅವ್ರ ಸಮಸ್ಯೆ. ಮಕ್ಳಾಗ್ಲಿಲ್ಲ ಅಂತ. ಅವಾಗ ಅಂದವಳು ಮಕ್ಳಾಗಿಲ್ಲ ಅಂತ, ಹಿಂಗೆ ಔಷಧಿ ನನ್ನ ಮಗಳು ಇಲ್ಲಿ ಔಷಧಿ ಕುಡಿದ್ಲು, ಮತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಆದ್ವು. ಮತ್ತೆ ಸೇರ್ಸಿದ್ವು, ಕರ್ಕೊಂಡು ಹೋದ್ರು. ಅವ್ರ ಅತ್ತೆ ಮಾವ ಗಂಡ ಎಲ್ಲ ಬಂದು ಆಯ್ತು ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಕರ್ಕೊಂಡು ಹೋದ್ಮೇಲೆ ಸಪ್ರೇಟ್ ಮನೆ ಮಾಡಿದ್ದಾರೆ. ಅವ್ರ ಮನೆಗೆ ಕರ್ಕೊಂಡೋಗಿಲ್ಲ, ಯಾಕಂದ್ರೆ ಹೆಣ್ಮಕ್ಳು ಬರ್ತಾರಲ್ವಾ, ಎಲ್ಲ ಮಧ್ಯದಾರಲ್ಲಿ ಹೋಗ್ದಿದ್ದಾರೆ, ಹೆಣ್ಮಕ್ಳು ಬರ್ತಾರೆ ಅಂದ್ಬಿಟ್ಟು ಇವ್ರನ್ನ ಸಪ್ರೇಟ್ ಅಂದ್ರೆ ಒಂದು ಅನ್ಕೊಳ್ಳೋದಕ್ಕೆ ಅಷ್ಟೇನೇನೆ. ಹೋಗೋದು ಅಲ್ಲೇ, ಕೆಲಸ ಮಾಡೋದು, ತಿನ್ನೋದು ಎಲ್ಲ ಅಲ್ಲೇ ಅವ್ರ ಅತ್ತೆ ಮನೇಲಿ ಇದ್ದಿದ್ದು. ನಮ್ಗೆ ಹೇಳ್ದಾಗ ಯಪ್ಪ ಹಂಗೆ ಅಂದಿದ್ದು, ಸುಮ್ಮನೆ ಯಾಕೆ ಬೇರೆ ಅಂತ ಇಡ್ತೀವಿ,
ಎಲ್ಲ ಇಲ್ಲೇ ಹಬ್ಬ ಹುಣ್ಣಿಮೆ ಏನೇ ಆದ್ರೂ ಇಲ್ಲೇ ಮಾಡ್ಕೋತಾರೆ ಅಂತಾನೂ ಹೇಳಿದ್ರು ನಮ್ಗೆ ಅಯ್ಯಪ್ಪ. ನಮ್ಗೆ ನೋಡೋಣ ನಿಮ್ಮ ಮಗ ಸೊಸೆನ ಎಲ್ಲಾನ ಇಡ್ರಿ, ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಅಂತಾನೂ ಹೇಳಿದೆ ನಾನು. ನಿಮ್ಮ ಮಗಳು ನಿಮ್ಮೊಟ್ಟಿಗೆ ಹೇಗಿರ್ತಿದ್ರು? ನಮ್ಮೊಟ್ಟಿಗೆ ಚೆನ್ನಾಗಿರ್ತಿಲ್ಲ ಸರ್, ಮಾತಾಡ್ಕೊಂಡು ಆಟ ಆಡ್ಕೊಂಡು ಇರ್ತಿದ್ಲು. ಇರ್ತಿದ್ಲು. ಎಜುಕೇಶನ್ ಎಲ್ಲ ಹೇಗಿದ್ಲು? ಚೆನ್ನಾಗಿ, ತುಂಬಾ ಚೆನ್ನಾಗಿಲ್ಲ ಸರ್. ಫಾರಿನ್ ಕಳ್ಸಿದ್ರೆ ಫಾರಿನ್ ಅಲ್ಲಿ ಆರಾಮಾಗಿ ಓದ್ಕೊಂಡಿರೋಳು ಅವಳು. ಅಷ್ಟು ಒಂದು ಎಜುಕೇಶನ್ ಅಲ್ಲಿ LKG ಇಂದ ಹಿಡಿದು BCom ವರ್ಗುನು ಶಿ ಇಸ್ ಅ ರ್ಯಾಂಕ್ ಸ್ಟೂಡೆಂಟ್. ಬಟ್ ಅದೇ ಏನೋ ಒಂದು ಒಳ್ಳೆ ಸಂಬಂಧ ಬಂತು ಅಥವಾ ನಮ್ಮ ಹಣೆ ಬರ ಏನೋ ಹಿಂಗಿತ್ತೋ ಏನೋ ಆ ಮಗುನ್ ಹಿಂಗ ಆಗ್ಬೇಕು ಅಂತ ಮದ್ವೆ ಆಗೋಯ್ತು. ಇಲ್ಲ ಅವಳು ಆಷಾಢಕ್ಕೆ ಇಲ್ಲಿ ಇದ್ಲಲ್ಲ ಸರ್, ನಾನು ಅವಾಗೂ ಹೇಳ್ದೆ ಬಿಟ್ಟು ಬಿಡಮ್ಮ ಅಂತಾನು ಹೇಳ್ದೆ. ನೀನ್ ಬೇಕಾದ್ರೆ ಓದ್ಕೋಬಾ ಅಂತಾನು ಹೇಳ್ದೆ ಸರ್ ನಾನು. ಯಾಕಂದ್ರೆ ಬೇಜಾರಾಗೋಯ್ತು. ಒಳ್ಳೆ ಕಾಲೇಜಲ್ಲಿ ಓದ್ತೀನಿ ಸರ್, ಕಾಲೇಜು 4 ಬ್ಲಾಕ್. ಬಟ್ ಆ ಹುಡ್ಗಿ ಯಾವ ತರ ಅಂತಂದ್ರೆ ಈಗ ನೀವು ನೋಡಿರ್ಬೋದು ಸರ್, ಏನಾದ್ರು ಒಂದ್ ಗಲಾಟೆ ಆಯ್ತು ಅಂದ್ರೆ 10 ದಿನಕ್ಕೆ ಮದ್ವೆಗೆ ನೆಕ್ಸ್ಟ್ ಡೇಗೆ ಇಲ್ಲ ಎಲ್ಲರೂ ಹೋಗ್ಬಿಟ್ಟಿರ್ತಾರೆ, ಇಲ್ಲ ಡಿವೋರ್ಸ್ ತಗೊಂಡ್ ಬಂದ್ಬಿಡ್ತಾರೆ. ನಮ್ಮ ಹುಡ್ಗಿ ಆತರ ಅಲ್ಲ. ನಾವೇ ಹೇಳಿದ್ರು ಇಲ್ಲ ನಾನು ಹೋಗ್ತೀನಿ, ನಾನು ಬಾಳ್ತೀನಿ. ಎಷ್ಟು ಸರಿ ಅವನು ಆಶ್ರಯದಲ್ಲಿ ಇದ್ದಾಗ ಅವ್ನು ಫೋನ್ ಮಾಡಿದಾಗೆಲ್ಲಾನು ನೀನ್ ಯಾಕೆ ಬಂದಿಲ್ಲ ನೀನು ಅಂತ ಕೂಡ ಅಂದಿಲ್ಲ ಅವಳು. ನೀವ್ ಯಾಕೆ ಬಂದಿಲ್ಲ ನನ್ನ ಕರ್ಕೊಂಡು ಹೋಗಕ್ಕೆ? ಆ ಜನನ್ ಕೂತ್ ಮಾತಾಡ್ಸ್ತೀನಿ ಅನ್ನೇ ಹೊರ್ತುನು ಏನು ಎತ್ತ ಅಂತ ಏನು ಹೇಳಿಲ್ಲ. ಅವ್ರಿಗೆ ಕೇಳ್ತಾನೆ ಇದ್ದಾಳೆ, ನಾನು ಯಾಕೆ ಕರ್ಕೊಂಡು ಹೋಗಿಲ್ಲ, ನಾನು ಬಂದ್ ಬಾಳ್ತೀನಿ, ನಿಮ್ ಮನೇಲಿ ಬಾಳ್ತೀನಿ, ನೀವು ತಾನೇ ಆಚೆ ಕಳ್ಸಿದ್ದು. ನಾನು ಆಚೆ ಕಳ್ಸಿದ್ರೆ ನೀನ್ ಫೋನ್ ಮಾಡ್ಬೇಕು, ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ಬಿಡಿದಾರೆ ನಂಬರು. ನಮ್ಮ ಹುಡುಗಿದು ಅವ್ರು ಹೇಳ್ತಾನೆ ಇದ್ದಾಳೆ, ನಾನು ಫೋನ್ ಮಾಡಿದೀನಿ, ನೀನ್ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿದೆ ಅಂತ ಹೇಳಿದ್ರೆ ಅವ್ನು ಒಪ್ಕೋತಾ ಇಲ್ಲ. ಅದನ್ನೇ ಹೇಳ್ತಾನೆ, 10 ಜನನ್ ಕೂರ್ಸ್ ಮಾತಾಡ್ತೀನಿ, ಅವಾಗ ಬಾ ಅಂತ. 10 ಜನ ಏನ್ ಸರ್, ಅವ್ರು ಇರೋದ್ ಸಂಸಾರ ಇವ್ರಿಬ್ರು ಮಾಡೋದು, 10 ಜನ ಬಂದ್ ಏನ್ ಮಾಡ್ತಾರೆ ಮಗು ಆಗೋದು ಕಾರಣ ಸರ್? ಅದು ಒಂದು ಪ್ರಾಕ್ಟಿಕಲಿಟಿನೇ ಅವ್ರಿಗೆ ಗೊತ್ತಿಲ್ಲ ಸರ್. ಅಲ್ಲ, ಆ ಒಂದು ಪ್ರಾಕ್ಟಿಕಲಿಟಿ ಅವ್ರಿಗೆ ಗೊತ್ತಿದ್ರೆ ಆಕ್ಚುಲಿ ಏನಾದ್ರು ಒಂದು ಸಮಸ್ಯೆ ಬಂತು ಅಂತ ಅಂದ್ರೆ ಅದು ಜೆಂಟ್ಸ್ ಇಂದ ಹೊರತು ಲೇಡೀಸ್ ಇಂದ ಅಲ್ಲ. ಅದು ಫಸ್ಟ್ ಅವ್ರು ತಿಳ್ಕೊಬೇಕಿತ್ತು. ಫಸ್ಟ್ ಆಫ್ ಆಲ್ ಅವ್ನ್ ತಿಳ್ಕೊಬೇಕಿತ್ತು. ಅವ್ನ್ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಅವ್ರ ಅಮ್ಮಗ್ ತಿಳಿ ಹೇಳ್ಬೇಕಿತ್ತು. ಶಿ ಇಸ್ ಅನ್ಎಜುಕೇಟೆಡ್, ಐ ನೋ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಮೈ ಮೇಲೆ ಸರ್ ದೇವ್ರನ್ನ ನಂಬೇಕು, ಇಲ್ಲ ಅಂತಲ್ಲ, ದೇವ್ರಿದ ನಾವು ಕಷ್ಟಪಟ್ಟರೆ ನಮ್ಮನ್ನ ಕಾಪಾಡ್ತಾನೆ ಹೊರತು ಯಾರು ಮೈ ಮೇಲೆ ದೇವ್ರು ಬಂದು ಹಿಂಗೆಲ್ಲ ಆಗತ್ತೆ ಹಂಗೆಲ್ಲ ಆಗಂತಂದ್ರೆ ಮನುಷ್ಯರು ಹೆಂಗಿರ್ತಾ ಇದ್ರು ಎಲ್ಲ ಗೊತ್ತಾಗ್ಬಿಡ್ತಾ ಇತ್ತಲ್ಲ ನಮ್ಗೆ. ಸರ್ ಈಗ ಅದೇ ಬಂದಿದ್ದವರಿಗೆ ಆ ಮೂಢನಂಬಿಕೆಯಿಂದನೇ ನಮ್ಮ ಮಗುನ ಸಾಯಿಸಿ ಮಾಟ ಮಂತ್ರ ಜಾಸ್ತಿ ತಲೆಗೆ ತುಂಬ್ಕೊಬಿಟ್ಟಿದ್ದಾರೆ. ಯಾವಾಗ ನಮ್ಮ ಮಗು ಈಗ ಸಪ್ರೇಟ್ ಆಯ್ತು, ಮೇ ಬಿ ಅವ್ರ ಹೆಂಡತಿ ಮೇಲೆ ಪ್ರೀತಿ ಬಂದಿರ್ಬೋದು, ಅಥವಾ 4 ಜನ ಹೇಳಿರೋ ತಿಳಿ ಮಾತು ಅವನಿಗೆ ಹೋಗಿರ್ಬೋದು. ಮೇ ಬಿ ಅವ್ರಿಬ್ರು ಚೆನ್ನಾಗೇ ಇದ್ರು. ಸಪ್ರೇಟ್ ಆದ್ಮೇಲೆ ಗಂಡ ಹೆಂಡತಿ ಚೆನ್ನಾಗೇ ಇದ್ರು. ಅದಾದ್ಮೇಲೆ ನಮ್ಮ ಹತ್ರ ಏನು ಜಗಳ ಅಂತೆಲ್ಲ ಏನು ಹೇಳ್ತಾ ಇರ್ಲಿಲ್ಲ ಅಲ್ವಾ, ಚೆನ್ನಾಗಿ ನೋಡ್ಕೊತಾರೆ. ತೋರ್ಸಿದ್ದಾರೆ ಸರ್, ತೋರ್ಸಿದ್ದಾರೆ ಸರ್, ಎಲ್ಲ ತೋರಿಸಿ ರಿಪೋರ್ಟ್ ಎಲ್ಲ ಬಂದಿದೆ. ಡಾಕ್ಟರ್ ಹೇಳಿದ್ರು 2 ತಿಂಗಳು ಮಾತ್ರೆ ತಗೊಳ್ಳಿ ಆಗುತ್ತೆ ಅಂತಾನು. ರೀಸೆಂಟ್ ಆಗಿ ಸರ್ ಲಾಸ್ಟ್ ವೀಕ್ 15 ದಿನದಲ್ಲಿ ಸರ್ ಬಂದಿದ್ಲು ನನ್ನ ಮಗಳು. 15 ದಿನದಲ್ಲಿ ಹಾಸ್ಪಿಟ್ಲಿಗೆ ತೋರ್ಸೇ ಕಳ್ಸಿ ಇಲ್ಲಿ ಬೆಂಗಳೂರಲ್ಲಿ. ಡಿಪ್ಲೊಮಾ ಮಾಡಿದ್ದಾನೆ. ಇಲ್ಲ ಫಸ್ಟ್ ನಾವು ಅದೇ ಮದ್ವೆ ಮಾಡೋ ಟೈಮಿಗೆ ಒಂದು ಪೇಂಟ್ ಅಂಗಡಿ ಇತ್ತು ಅಂತ ಹೇಳಿದ್ರು. ಇತ್ತು ಆಕ್ಚುಲಿ. ಅದ್ 2 ತಿಂಗಳಾದ್ಮೇಲೆ ಅದು ಕ್ಲೋಸ್ ಮಾಡ್ಬಿಟ್ರು. ಆಮೇಲೆ ಕೇಳಿದ್ದಕ್ಕೆ ಏನೋ ಸ್ವಂತ ಮನೆ ಇದೆ ಅವರಿಗೆ, ಅವರಪ್ಪ ಚೆನ್ನಾಗಿದ್ದಾರೆ, ಅವ್ರ ಜೊತೆಗೆ ಹೋಗಿ ಬರ್ತಾನೆ ಅಂತ ಹೇಳಿ ಇದ್ ಮಾಡಿದ್ರು. ನಾವೇನು ಅಷ್ಟು ಇದ್ ಮಾಡಕ್ ಹೋಗಿಲ್ಲ, ಯಾಕಂತಂದ್ರೆ ಸೆಟಲ್ಡ್ ಅಲ್ವಾ, ಇರ್ತಾರೆ ಅನ್ನೋದಕ್ಕೋಸ್ಕರ. ಸುಪಮಾಲದ ಜೀವನ ಇತ್ತಲ್ಲಿ, ಆ ಮನೆಯಲ್ಲಿ ನಡೀತಾ ಇತ್ತು. ಅಲ್ಲಿ 4 ವರ್ಷ ಆಗಿತ್ತು. ಆಮೇಲೆ ಸರ್ ಇನ್ನೊಂದು 3 ವರ್ಷ ಆಗಿತ್ತೇನು ಮದ್ವೆ ಆಗಿ. ಅವ್ರ ನಾದ್ನಿ ಇದ್ದಾಳಲ್ಲ ಅವಳನ್ನ ಆಗ ನನ್ನ ಮಗಳು ಆ ಮಗುನ ಸಣ್ಣ ಮಗು ಅಂದ್ಬಿಟ್ಟು ಸಾಕಿದಾಳೆ. 2 ತಿಂಗಳು ತಿಕಾಮಕ್ಕ ತೊಳ್ದು ಅನ್ನ ಇಕ್ಕಿ ಸಾಕಿದಾಳೆ. ಅದಕ್ಕಾನ ಆ ಮುಂಡೆಗೆ ಇದಕ್ಕೆ ಇಲ್ಲ. ಅದಾಗಿ ಬಂದ್ಮೇಲೆ ಅವ್ರ ಅತ್ತೆ ಮಾವ ಸೇರಿಸಿದ್ದಾರೆ. ಇಲ್ಲಿ ಇವ್ರ ಅಪ್ಪ ತಂದು ಇಟ್ಕೊಂಡ ಮಗಳು ಅಳಿಯ ಮೊಮ್ಮಕ್ಕಳನ್ನೆಲ್ಲ ಇಲ್ಲೇ ಇಟ್ಕೊಂಡು ಮನೆ ಕೊಟ್ಟಿ ಮನೆ ಮಾಡ್ಕೊಟ್ಟಿದ್ದಾನೆ. ಸರಿ ಏನೋ ಆಯ್ತಿತ್ತು. ನನ್ನ ಮಗಳು ಅಷ್ಟು ತಲೆ ಕೆಡ್ಸ್ಕೊತಾರಿಲ್ಲ, ಏನೋ ಅವ್ರ ಮಗಳನ್ನ ಏನೋ ಮಾಡ್ಕೊಳ್ಳಿ ಅನ್ಕೊಂಡು ಸುಮ್ಮನೆ ತಲೆ ಕೆಡ್ಸ್ಕೊತಾರಿಲ್ಲ ಇದ್ಲು. ಮತ್ತೆ ಮೊನ್ನೆ ಏನ್ ಮಾಡಿದ್ದಾರೆ ಸರ್, ಇವತ್ತು ಕೆಂಟಿಂದಲ್ಲಿ ಇಷ್ಟೋದಕ್ಕೆ ನನ್ನ ಮಗಳು ಇದು ಮಾತಾಡಿ ಮುಗಿಸಿದಾಳೆ ನನ್ನ ಹತ್ರ. ಗುರುವಾರ ನಿಮ್ಮ ಹತ್ರ ಮಾತಾಡಿದಾಳೆ ಮಗಳು. 8 ಗಂಟೆಲಿ ಒಂದ್ಸಲ ಮಾಡಿದ್ಲು. ಅಮ್ಮ ಹಿಂಗೆ ಎಲ್ಲಾರು ದೇವಸ್ಥಾನಕ್ಕೆ ಹೋಯ್ತಾ ಇದಾರಂತೆ, ಹೋಗ್ತೀನಮ್ಮ ಅಂದ್ಲು. ಬೆಳಗ್ಗೆನೇನೆ ಮಾಡ್ತಾಳೆ, ಯಾಕಂದ್ರೆ ಅವಳು ಮಾಡ್ತಾಳೆ, ನಾನು ಮಾಡ್ತೀನಿ. ಏನ್ ಮಾಡ್ತಾ ಇದಾರಂತ ಅವಳು ಮಾಡ್ತಾಳೆ. ಆಯ್ತಮ್ಮ ಹೋಗ್ಬಿಟ್ಟು ಬಂದ್. ನಾನು ಕುಕ್ಕಿಂಗ್ ಕೆಲ್ಸಕ್ಕೆ ಹೋಗ್ತೀನಿ ಸರ್, ಅಡಿಗೆ ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲೇ ಮಾಡಿದ್ಲವಳು, ನಾನು ಅಲ್ಲೇ ಇರ್ತದೆ. ಆಯ್ತು ಹೋಗ್ಬಿಟ್ಟು ಬಾ ಅಮ್ಮ ಅಂದೆ. ಇನ್ನೊಂದ್ಸಲ ಮಾಡಿದಾಳೆ 10 ಗಂಟೆಲಿ 10:15 ಹಿಂಗೆ ರೆಡಿ ಆಗ್ಬೇಕಮ್ಮ, ಪೂಜೆ ಎಲ್ಲ ಮಾಡ್ಬಿಟ್ಟು ಹೋಯ್ತೀನಮ್ಮ ಅಂದ್ಲು. ಆಯ್ತಮ್ಮ ಹೋಗ್ಬಿಟ್ಟು ಬಾ ಅಂತ. ಮತ್ತೆ 3:30 ಒಂದ್ಸಲ ಮಾಡಿದಾಳೆ. ಅಮ್ಮ ಹಿಂಗೇನೋ ಜಾಗ ಇಲ್ಲಂತೆ ಕಾರಲ್ಲಿ, ನಾನು ಹೋಗಲ್ಲ. ನಮ್ಮ ಅತ್ತೆ ಹೇಳಿದ್ರು ಮನೇಲೆ. ಇವಾಗ ಇವ್ರು ಸಪ್ರೇಟ್ ಇದ್ದಾರಲ್ಲ ಸರ್, ಇವರು ಸಪ್ರೇಟ್ ಇದ್ದಾಗ ಅವಳ ಅತ್ತೆ ಕರೆದಿರೋದು ಫೋನ್ ಮಾಡಿ, ನೀನು ನಮ್ಮ ಮನೇಲೇ ಇರ್ಬಾ, ನಾವು ಹಿಂಗೆ ದೇವಸ್ಥಾನಕ್ಕೆ ಹೋಯ್ತೀವಿ, ಮನೇಲಿ ದೀಪ ಹಚ್ಕೊಂಡಿರುವೆ ಬಾ ಅಂತ ಕರೆದಿರೋದು. ಹೋದ್ಮೇಲೆ ಇವಳು ಅವ್ರ ಅತ್ತೆ ಮನೇಲಿ ಇಲ್ಲ, ಕರ್ಕೊಂಡು ಬನ್ನಿ ಬಾ ಅಂತ ಹೇಳಿದಲ್ಲ, ಆ ಮನೇಲಿ ಇಲ್ಲ. ಯಾವುದೋ ಇನ್ನೊಂದು ಮನೆ ತಗೊಂಡಿದ್ದಾರಂತೆ. ಆ ಮನೇಲಿ ಚಿಕ್ಕ ಮಗಳಿದ್ಲಲ್ಲ, ಆ ಮನೇಲಿ ಮಲಗಿದ್ರಂತೆ. ನಿಮಗೆ ಎಷ್ಟು ಗಂಟೆ ಫೋನ್ ಮಾಡಿದ್ಲು? ಮಧ್ಯಾಹ್ನ 3:30 ಫೋನ್ ಮಾಡಿದ್ಲು ಅಷ್ಟೇ. ಲಾಸ್ಟ್ ಏನ್ ಹೇಳಿದ್ಲು ಅವತ್ತು ಫೋನ್ ಮಾಡಿ? ಕೊನೆ ಫೋನ್ ನಿಮ್ಮ ಮಗಳು ಕೊನೆ ಫೋನಲ್ಲಿ ಮಾತಾಡಿದ್ದು, ಅಮ್ಮ ಹಿಂಗ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಕರೆದ್ರಲ್ಲ, ನಾನು ರೆಡಿ ಆದೆ,
ಜಾಗ ಇಲ್ಲ ಅಂತವ್ರಮ್ಮ. ನಮ್ಮ ಅತ್ತೆ ಹೇಳಿದ್ರು ಮನೇಲಿ ಇರುವೆ ಬಾ ಅಂತ ಹೇಳವ್ರೆ. ಮನೇಲಿ ಕಾರಲ್ಲಿ ಜಾಗ ಇಲ್ಲ, ಮನೇಲೇ ಇರುವು, ನಾವು ಶುಕ್ರವಾರ ಬರ್ತೀವಿ, ದೀಪ ಹಚ್ಕೊಂಡಿರು ಅಂತ ಹೇಳ್ಬಿಟ್ಟು ಹೋಗಿರೋದು. ಬಟ್ ಅವ್ರಿಗೆ ಐಡಿಯಾನೇ ಇಲ್ಲ ಸರ್. ಅಷ್ಟೇ. ಲಾಸ್ಟ್ ಅವತ್ತೆ 3:15 ಸರ್. ಆ ನಂತರ ನಿಮ್ಗೆ ಅವಳಿಗೆ ಕಾಂಟ್ಯಾಕ್ಟ್ ಇಲ್ಲ. ನನ್ನ ಮಗಳು ಈಗ 2 ವರ್ಷದಲ್ಲಿ ನ್ಯಾಯ ಮಾಡ್ಬಿಟ್ಟು ಹೋದಾಗಿಂದ ಅವಳು 12 ಗಂಟೆ ಆಗಲಿ ನನ್ನ ಜೊತೆ ಫೋನಲ್ಲಿ ಮಾತಾಡದೆ ಮಲಗ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಅಮ್ಮ ಭಯ ಬೀಳ್ತಾಳೆ, ಯಾಕೋ ಫೋನ್ ಮಾಡಲಿಲ್ಲ ಅಂತ ಅನ್ಕೋತಾಳೆ ಅಂತ ಎಷ್ಟೊತ್ತನ ಆಗಲಿ ಫೋನಲ್ಲಿ ಮಾತಾಡ್ಬಿಟ್ಟೆ ಮಲ್ಕೋತಾ ಇದ್ದವಳು. ಅವತ್ತಿನ ದಿನ ಮಾಡಿಲ್ಲ. ಇದಾದ್ಮೇಲೆ ಮೇಡಮ್ ಆ ಘಟನೆ ಆಯ್ತಲ್ಲ, ನಿಮಗೆ ಪೊಲೀಸ್ ಹೇಳಿರ್ತಾರೆ ಯಾಕಾಯ್ತು ಏನಾಯ್ತು ಅಂತ ಸರ್, ಏನಾಗುತ್ತಂತ ಅವತ್ತು ರಾತ್ರಿ ಆ ಮನೆಯಲ್ಲಿ? ಸರ್ ಅದೇ ಅವರು ಹೇಳಿರೋದೇನು, ಫೋನ್ ಮಾಡಿ ಇವಾಗ ಬೆಳಗ್ಗೆ ಆ ಹುಡುಗಿ ಟೈಲರಿಂಗ್ ಶಾಪ್ಗೆ ಹೋಗಿ ಬಟ್ಟೆ ತಗೊಂಡ್ ಬಂದಿದ್ದಾಳೆ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ. ನಮ್ಮ ಅಕ್ಕಂಗೆ ಫೋನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದಾಳೆ. ಮತ್ತೆ ಅವ್ರ ಮನೆ ಏನಿದ್ರಲ್ಲ ಅವ್ರ ಓನರ್ಗೂ ಹೇಳಿದಾಳೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ಅವಳಿಗೆ ಐಡಿಯಾನೇ ಇಲ್ಲ ಅವ್ರನ್ನ ಬಿಟ್ಟೋಗ್ತಾರೆ ಅಂತ. ಯಾಕಂದ್ರೆ ಅವ್ರು ಮೊದಲೇ ಪ್ಲಾನ್ ಪ್ರಕಾರ ಮಾಡ್ಕೊಂಡಿರೋದ್ರಿಂದ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವಳಿಗೆ ಜಾಗ ಇಲ್ಲ ಅಂತ ಹೇಳಿ ಹೋಗಿರೋದು. ಒಂದು ಗಾಡಿಯಲ್ಲಿ ಇನೋವಾ ಕಾರಲ್ಲಿ ಸರ್ ಹೋಗಿರೋದು. ಅವರು ಎಷ್ಟು ಜನ ಹೋಗ್ಬೋದು ಅದ್ರಲ್ಲಿ ಅಲ್ವಾ? ಅವಳು ಇರೋದೇ ಅಷ್ಟು ಸಣ್ಣ ಇದ್ದಾಳೆ, ಅವಳಿಗೆ ಜಾಗ ಇಲ್ಲ ಅಂತ ಹೇಳಿ ಒಬ್ರು ಹೇಳಿರೋದು. ಈಗ ಮೀಡಿಯಾದಲ್ಲಿ ಬೇರೆ ಬೇರೆ ಹೇಳಿದ್ದಾರೆ, 3 ಜನನು 3 ತರ ಹೇಳಿದ್ದಾರೆ ಏನಕ್ಕೆ ಬಿಟ್ಟೋದ್ವಿ ಅಂತ. ಒಬ್ರು ಪೀರಿಯಡ್ಸ್ ಡೇಟ್ ಇತ್ತು ಅಂತ ಹೇಳಿ ಬಿಟ್ಟೋಗಿದ್ದಾರೆ. ಸೊ ಅದಾದ್ಮೇಲೆ ರಾತ್ರಿ ಫೋನ್ ಮಾಡಿರೋದು ಏನಂತ ಅವ್ರ ಹಸ್ಬೆಂಡೇನೆ, ಪುಷ್ಪಮಾಲಾ ಅವ್ರ ಹಸ್ಬೆಂಡ್ ಫೋನ್ ಮಾಡಿ ಈ ತರ ಯಾರೋ ಕಳ್ಳರು ಬಂದಿದ್ರಂತೆ, ಪುಷ್ಪಮಾಲಾಗೇನೋ ಹೆಚ್ಚು ಕಮ್ಮಿ ಆಗಿದೆ ಅಂತೆ, ನೀವು ಹೋಗಿ ನೋಡಿ ನಾವು ವಾಪಸ್ ಬರ್ತಾ ಇದೀವಿ ಅಂತ ನಮಗ್ ಫೋನ್ ಮಾಡಿದ್ರು. ನಿಮಗೆ ನಮ್ಗೆ 1:15 ಫೋನ್ ಮಾಡಿದ್ರು ಸರ್. ನಮ್ಮ ಹಳಿಯವ್ರ ನಂಬರಿಂದ ನಮ್ಮ ಬೀಗರು ಮಾತಾಡಿದ್ರು, ಹಿಂಗಕ್ಕ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ಅಂತೆ, ಕಳ್ಳರು ನುಗ್ಗಿ ಚೈನ್ ಎಲ್ಲ ಕಿತ್ಕೊಂಡೋಗಿದಾರಂತೆ, ನೀವು ಹೋಗಿರಕ್ಕ ಬೇಗ, ನಾವು ಬರ್ತಾ ಇದೀವಿ ರಿಟರ್ನು ಅಂದರು. ನಾವು ಈ 10 ಸಲ ಫೋನ್ ಮಾಡಿದ್ದೀನಿ ಅಣ್ಣ ಹೇಳಿ ಏನಾಗಿದೆ ಅಂತ ಹೇಳ್ರಿ ಪ್ಲೀಸ್ ಹೇಳ್ರಿ, ಏನಾನ ಪ್ರಾಣಕ್ಕೆ ಏನಾನ ಅಪಾಯ ಇದೆ ಅಂತ ಹೇಳಿ ಅಂದ್ರೆ ಏನೋ ಗೊತ್ತಿಲ್ಲಕ್ಕ ನಮಗೂ ಅಂತ. ಮತ್ತು ನಮ್ಮ ಮಗಳು ಅವ್ರ ಮಗಳು ಫೋನ್ ಮಾಡಿದ್ದಾಳೆ, ದೊಡ್ಡೋಳಿಗೆ ಕಾರಲ್ಲಿ ಇದ್ಲಲ್ವ, ಹೇಳಕ್ಕ ಏನಾಗಿದೆ ಅಂತ. ಏನಾಗಿದೆ ಗೊತ್ತಿಲ್ಲ ಅಮ್ಮ, ಹಾಸ್ಪಿಟ್ಲಲ್ಲಿ ಇದಾರಂತಮ್ಮ ಅಂತ ಅಂದಿದ್ದಾಳು ಅವಳು. ನಾವು ಅಷ್ಟಲ್ಲಿ 3:15 ಹೋದ್ವಿ ಸರ್. ರಾತ್ರಿ 3:15 3:15 ಚಿಕ್ಕಬಳ್ಳಾಪುರಕ್ಕೆ ಹೋದ್ವಿ. ಅಷ್ಟಲ್ಲಿ ನನ್ನ ಮಗಳು ರೂಮಲ್ಲಿ ಒಬ್ಳೇ ಮಲಗಿದ್ಲು ಸರ್. ಒಬ್ಳೇ ಮಲಗಿಲ್ಲ, ಅನಾಥೆ ಥರ ಮಲಗಿದ್ಲು ಸರ್. ಅಷ್ಟಲ್ಲೇ ಮಾಡ್ಬಿಟ್ಟಿದ್ದಾರೆ. ಪೊಲೀಸ್ನವರೆಲ್ಲ ಇದ್ರು ಅವಾಗ. ಏನ್ ಮಾಡಿದ್ರು ಅವಳಿಗೆ ನಿಜವಾಗ್ಲೂ ಅವತ್ತಿನ ರಾತ್ರಿ? ಅದೇ ನಾನು ನೋಡಿದಂಗೆ ಸರ್, ತುಟಿ ಎಲ್ಲ ಗಾಯ ಆಗಿತ್ತು, ಮೂಗು ಎಲ್ಲ ಗಾಯ ಇತ್ತು, ಮತ್ತೆ ಇಲ್ಲಿ ಇದ್ ಮಾಡಿದ್ರು, ಕುಯ್ದಿದ್ರು ಎಲ್ಲ ರಕ್ತ. ಯಾರು ಇರ್ಲಿಲ್ವಾ? ಯಾರು ಇಲ್ಲ, ಅವ್ರ ಮನೆಯವ್ರು ಯಾರು ಇಲ್ಲ. ಅಷ್ಟಲ್ಲಿ ಪೊಲೀಸ್ನವ್ರು ಇದ್ರು. ಮನೆಯಲ್ಲಿ ಒಂದು ಮುದುಕಿ ಇದ್ರಂತಲ್ಲ? ಮುದುಕಿನೂ ಇಲ್ಲ ನಾವು ಹೋದಾಗ. ಯಾರಿಲ್ಲ? ಅದೇ ಸರ್ ಅವರು ಏನಂತ ಹೇಳಿರೋದು. ಆಮೇಲೆ ನೀವು ನೋಡ್ತೀರ, ಆಗ ನೀವು ಹೋಗಿ ನೋಡಿದ್ರಲ್ಲ, ಆಗ ಅವ್ರು ಬಂದಿದ್ರು, ಅವ್ರ ಗಂಡನ ಕಡೆಯವರು ಆಮೇಲೆ ಬಂದ್ರು. ಅವಳನ್ನ ಇದಕ್ಕೆ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಎಷ್ಟು 4 ಗಂಟೆನಾ 5 ಗಂಟೆ ಟೈಮ್ ನೋಡಿಲ್ಲ ಸರ್. ಆಸ್ಪತ್ರೆಗೆ? ಇಲ್ಲ ಮನೆ ಹತ್ರನೇ ಬಂದ್ರು. ನಾವಿನ್ನು ಮನೆ ಹತ್ರನೇ ಇದ್ವು. ಆಸ್ಪತ್ರೆ ಕರ್ಕೊಂಡು ಹೋಗಿದ್ರ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಮಗುನ. ಅದೇ ಆಂಬುಲೆನ್ಸಲ್ಲಿ ತಗೊಂಡೋದ್ರು. ನಾವಿನ್ನೂ ಪೊಲೀಸ್ನವರೆಲ್ಲ ಇದ್ರಲ್ಲ, ನಾವು ಅಲ್ಲೇ ಇದ್ವು ಸರ್. ಇನ್ನು ಅಷ್ಟರಲ್ಲಿ ಅವರೆಲ್ಲ ಬಂದರು. ಯಾರ್ಯಾರು? ಅವ್ರ ಅತ್ತೆ, ಮಾವ, ಗಂಡ. ನಾವು ಏನು ಮಾತಾಡಿಲ್ಲ ಅವ್ರ ಜೊತೆ. ನಾವು ಅವ್ರ ಜೊತೆ ಅಲ್ಲಿ ಮಾತಾಡೇ ಇಲ್ಲ ಸರ್. ಮಾತಾಡದೇ ಇಲ್ದಿದಾಗ ನಾವು ಬಡ್ಕೋತಾ ಇದ್ವಲ್ಲ, ನಾವೇನು ಮಾತಾಡಿಲ್ಲ. ನಮ್ಮ ಮಗ ಎಲ್ಲ ಮಾತಾಡ್ತಿದ್ರು, ಬೈತಾ ಇದ್ರು ಅವ್ರನ್ನ, ಹಿಂಗೆ ಮಗುನ ಹಿಂಗೆ ಮಾಡ್ಬಿಟ್ರಲ್ಲ. ಆದಮೇಲೆ ನಾವು ಸ್ಟೇಷನ್ ಹತ್ರ ಹೋಗ್ಬಿಟ್ವಿ ಸರ್. ಅಲ್ಲಿಗೆ ಬಂದಿದ್ದಾರೆ ಯಾರು, ನಮ್ಮ ಬೀಗರು, ನಮ್ಮ ಅಳಿಯ ಎಲ್ಲ ಬಂದರು. ಕೊಲೆ ಯಾರು ಮಾಡಿದ್ರು ಅಂತ ಗೊತ್ತಾಗಿಲ್ಲ? ಇದಾಗ ಗೊತ್ತಾಗಿಲ್ಲ. ಅಂದ್ರೆ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಿತ್ತು, ಕಳ್ಳರು ಮಾಡಿದ್ದಲ್ಲ ಅಂತ ಗೊತ್ತಾಯ್ತು. ನಿಮಗೆ ಹೇಳಿದ್ದು ಕಳ್ಳರು ಮಾಡಿದ್ರು? ಕಳ್ಳರು ಮಾಡಿ. ನಿಮಗೆ ಏನ್ ಹೇಳಿದ್ರು ಪೊಲೀಸರು? ಯಾಕೆ ಈ ಕೊಲೆ ಆಯ್ತಂತ? ಸರ್ ಅದೇ ಅವ್ರು ಹೇಳಿರೋ ಪ್ರಕಾರ, ಅವ್ರು ಏನ್ ಇವಾಗ ಕೊಲೆ ಮಾಡಿದಾಳಲ್ಲ ಅವ್ರ ನಾದಿನಿ ಭವ್ಯ, ಅವ್ರ ಸ್ಟೇಟ್ಮೆಂಟ್ ಪ್ರಕಾರ ಅವ್ರು ನಮಗೆ ಪೊಲೀಸರು ಹೇಳಿದ್ರು ಏನಂತ, ಈ ತರ ಹಿಂಗೆ ಮಧ್ಯರಾತ್ರಿಲಿ ಕಳ್ಳ ಬಂದಿದ್ದಾನೆ. ಕಳ್ಳ ಹೆಂಗ್ ಬಂದ ಅಂತ ಅಂದ್ರೆ, ಅಜ್ಜಿ ಏನೋ ವಾಶ್ರೂಮ್ಗೆ ಅಂತ ಆಚೆ ಹೋಗಿದ್ದಾರೆ. ಹೋಗಿ ಬರೋ ಹೊತ್ತಿಗೆ ಕಳ್ಳ ಒಳಗಡೆ ಹೋಗಿ ಪುಷ್ಪಮಾಲಾದು ಚೈನ್ ತಗೊಳ್ಳುವಾಗ ಅದು ಕಟ್ಟಾಗಿ ಇವಳು ಅಡ್ಡ ಹೋಗಿರೋದಕ್ಕೆ, ಯಾರು ಭವ್ಯ ಅಡ್ಡ ಹೋಗಿರೋದಕ್ಕೆ ಅವಳಿಗೇನೋ ಪೆಪ್ಪರ್ ಸ್ಪ್ರೇ ಮಾಡಿ ಬಾಯಿಗೆ ಬಟ್ಟೆ ತುರ್ಕಿ ಹೋಗಿದ್ದಾನೆ. ನಾನು ಬರೋಷ್ಟರಲ್ಲಿ ಮಕ್ಕಳೆಲ್ಲ ಕಿಚ್ಕೊಳ್ತಾ ಇದ್ರು. ಅಜ್ಜಿ ಹೇಳಿರೋ ಸ್ಟೇಟ್ಮೆಂಟು, ನಾನು ಬರೋಷ್ಟರಲ್ಲಿ ಮಕ್ಕಳೆಲ್ಲ ಕಿಚ್ಕೊಳ್ತಾ ಇದ್ರು. ಕೇಳಿದ್ದಕ್ಕೆ ಅವಳಿಗೆ ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಭವ್ಯಂಗೆ ಕೈ ಸನ್ನೆ ಮಾಡಿದ್ಲು. ಅಷ್ಟೊತ್ತಿಗೆ ಪುಷ್ಪಮಾಲಾ ನೋಡೋಷ್ಟರಲ್ಲಿ ಪುಷ್ಪಮಾಲ ಹಿಂಗೆ ಅಲ್ಲಾಡಿಸಿ ನೋಡಿದೆ, ಇರ್ಲಿಲ್ಲ, ಡೆತ್ ಆಗಿತ್ತು, ಉಸಿರು ನಿಂತೋಗಿತ್ತು. ಅದಕ್ಕೆ ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ಅಂತ ಹೇಳಿದ್ದು. ಬಟ್ ಅಲ್ಲಿ ವಾತಾವರಣ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಯ್ತು ಸರ್, ಯಾವುದೇ ಕಳ್ಳ ಬಂದು ಮಾಡಿಲ್ಲ ಅಂತ. ಬಟ್ ಪೊಲೀಸ್ ಸ್ಟೇಟ್ಮೆಂಟ್ ಇದ್ದಿದ್ದು ಅವಾಗ ಆ ತಕ್ಷಣಕ್ಕೆ ಅದೇ ಇದ್ದಿದ್ದು ಸರ್. ಅದು ಯಾಕೆ ಅಂತ ಅಂದ್ರೆ, ಅವ್ರು ಇದ್ದಿದ್ದೆ 3 ಜನ, ಅಜ್ಜಿ, ಭವ್ಯ ಮತ್ತೆ ಪುಷ್ಪಮಾಲಾ. ಯಾಕೆ ಪುಷ್ಪಮಾಲಾ ಬಗ್ಗೆ ಅಜ್ಜಿ ಮನೆ ಹೋಗಿ? ಸರ್ ಅದನ್ನೇ, ಇವಾಗ ಯಾವಾಗ್ಲೇ ಆದ್ರೂ ಹಸ್ಬೆಂಡ್ ಯಾರು ಮನೇಲಿ ಇಲ್ಲ, ಎಲ್ಲಾದ್ರೂ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಅಂದಾಗ ನಮ್ಮ ಹುಡುಗಿ ಹೋಗಿ ಅಲ್ಲಿ ಇರ್ತಾಳೆ, ಅವ್ರ ಅತ್ತೆ ಮನೇಲಿ ಇರ್ತಾಳೆ. ಯಾವತ್ತಿನ ತರ ಅವತ್ತು ಅವಳು ಅದನ್ನೇ ಹೇಳಿರೋದು, ಅಮ್ಮ ಹಿಂಗೆ ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಕಾರಲ್ಲಿ ಜಾಗ ಇಲ್ಲ ಅಂತ ಹೇಳಿ ನಾನು ಅಲ್ಲಿಗೆ ಹೋಗ್ತಾ ಇದೀನಿ ಅತ್ತೆ ಮನೆಗೆ ಅಂತ.
ಸೊ ಭವ್ಯ ಏನ್ ಮಾಡಿದಾಳೆ, ಯಾವಾಗ್ಲೂ ಆ ಮಗು ಹೇಳಿದಾಳೆ, ಯಾವಾಗ್ಲೂ ಆ ರೂಮಲ್ಲಿ ಮಲ್ಕೊಳ್ಳಲ್ವಂತೆ ಅವರು. ಅವತ್ತು ಆ ರೂಮಲ್ಲಿ ಮಲಗಿಸ್ಕೊಂಡಿದ್ದಾಳೆ ಹುಡುಗಿ ಭವ್ಯ ಅನ್ನೋಳು. ನಾವಿಬ್ರು ಜೊತೆಲಿ ನಾದ್ನಿ ಪುಷ್ಪಮಾಲಾನ ಮಲಗಿಸ್ಕೊಂಡಿದ್ದಾಳೆ. ಇಬ್ರು ಒಟ್ಟಿಗೆ ಮಲಗಿದಾಳೆ. ಮಲ್ಗಾದ್ಮೇಲೆ ಅವತ್ತು ಮಲಗಿದಾರ ಒಟ್ಟಿಗೆ ಎಲ್ಲರೂ. ಆ ನಂತರ ನಿಮ್ಗೆ ಇದು ಪೊಲೀಸರು ಯಾವಾಗ ಹೇಳ್ತಾರೆ ಇದನ್ನ ಬಾಯ್ ಬಿಡಿಸು ಈ ವಿಷಯ? ಅವತ್ತು ನಾವು ನೆಕ್ಸ್ಟ್ ಡೇಗೆ ಸರ್, ಡೆತ್ ಆಗಿದ್ದು ನೆಕ್ಸ್ಟ್ ಡೇಗೆ ಗೊತ್ತಾಗಿದೆ ಅವ್ರಿಗೆ. ಇನ್ವೆಸ್ಟಿಗೇಷನ್